ಕೂಡ್ಲಿಗಿ, ಯುವಕರು ರಸ್ತೆ ನಿಯಮ ಪಾಲಿಸಬೇಕು. ಕಿರಿಯ ಶ್ರೇಣಿ ನ್ಯಾಯಾಧೀಶೆ ಲಕ್ಷ್ಮೀದೇವಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ, ರಸ್ತೆ ಅಪಘಾತ ಪ್ರಕರಣದಲ್ಲಿ ಅತಿ ಹೆಚ್ಚು ಯುವಕರು ಒಳಗಾಗುತ್ತಿದ್ದಾರೆ. ಅದಕ್ಕೆ ಕಾರಣ ರಸ್ತೆ ಸುರಕ್ಷತಾ ಚಾಲನೆ ನಿಯಮಗಳನ್ನು ಪಾಲಿಸದಿರುವುದು ಕಾರಣವಾಗಿದೆ ಎಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀದೇವಿ ನುಡಿದರು. ಅವರು ಪಟ್ಟಣದ ಪರಿಶಿಷ್ಟ ಪಂಗಡ ಇಲಾಖೆಯ ಯುವಕರ ವಸತಿ ನಿಲಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಯುವ ದಿನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ನಂತರ ಪ್ಯಾನಲ್ ವಕೀಲರಾದ ಅಂಗಡಿ ರವಿಕುಮಾರ್ ಅವರು ರಸ್ತೆ ಸುರಕ್ಷತೆ ಜಾಗೃತೆ ಹಾಗೂ ಯುವ ದಿನೋತ್ಸವ ಕುರಿತು ಉಪನ್ಯಾಸ ನೀಡಿದರು. ಕೂಡ್ಲಿಗಿ ನ್ಯಾಯಾಲಯ ಇಲಾಖೆ ಮತ್ತು ಕಾನೂನು ಅರಿವು ನೆರವು ಸಮಿತಿ, ಪರಿಶಿಷ್ಟ ಪಂಗಡ ಇಲಾಖೆಯ ವಸತಿ ನಿಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ವರ್ಷ ಜನವರಿ 12ನೇ ತಾರೀಕು ಯುವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಸ್ವಾಮಿ ವಿವೇಕಾನಂದರವರ ಹುಟ್ಟಿದ ಹಬ್ಬದ ದಿನಾನ ನಾವು ಆಚರಣೆ ಮಾಡ್ತೀವಿ. ಈ ವರ್ಷದ ಏನು ಥೀಮ್ ಇದೆ ಅಂತಂದ್ರೆ ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ಅಂದ್ರೆ ನಮ್ಮಲ್ಲಿ ನಾವೊಂದು ಕಿಡಿನ ನಾನು ಬೆಳಿಬೇಕು ಅಂತ ಒಂದು ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ, ಸತತವಾಗಿ ಪ್ರಯತ್ನ ಮಾಡೋದು, ಸತತವಾಗಿ ಕಲಿಯೋದು, ಕಲ್ತ್ರೆ ಆ ನಿಟ್ಟಿನಲ್ಲಿ ನಾವು ಹೋದ್ರೆ ನಾವು ನಮ್ಮ ಒಂದು ಮನೆಯನ್ನು ಉದ್ಧಾರ ಮಾಡ್ಕೊಬಹುದು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಆ ಥರ ಯೋಚನೆ ಮಾಡಿ ಉದ್ಧಾರ ಆದ್ರೆ ಇಡೀ ಹಳ್ಳಿನೇ ಉದ್ಧಾರ ಆಗುತ್ತಲ್ವಾ. ಇಡೀ ಹಳ್ಳಿ ಉದ್ಧಾರ ಆದ್ರೆ ಒಂದು ದೇಶನೇ ಉದ್ಧಾರ ಆಗುತ್ತೆ. ಒಂದು ದೇಶ ಉದ್ಧಾರ ಆದ್ರೆ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಇಡೀ ವಿಶ್ವನೇ ಉದ್ಧಾರ ಆಗುತ್ತೆ. ಅದಕ್ಕೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ, ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ತನ್ನನ್ನು ತಾನು ಮುಂದುವರಿಸ್ಕೊಂಡ್ರೆ ವಿಶ್ವನೇ ನಾನು ಮುಂದುವರಿಸಬಹುದು, ತಾನು ಮುಂದುವರಿಸಬಹುದು ಅನ್ನೋದು ಈ ವರ್ಷದ 2 ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಾಗೂ ಯುವ ದಿನಾಚರಣೆ, ರಾಷ್ಟ್ರೀಯ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅನ್ನೋ ಕಾರ್ಯಕ್ರಮನ 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅನ್ಸುತ್ತೆ. ಯಾಕಂದ್ರೆ ಇವಾಗ ಯಾವುದೇ ಒಂದು ರಸ್ತೆ ಅಪಘಾತವನ್ನು ನಾವು ನೋಡಿದಾಗ, ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಅದರಲ್ಲಿ ರಸ್ತೆ ಅಪಘಾತದಲ್ಲಿ 100 ಅಪಘಾತದಲ್ಲಿ 60% ವಿದ್ಯಾರ್ಥಿಗಳ ಯೂತ್ ಇನ್ವಾಲ್ವ್ ಆಗಿರ್ತಾರೆ, ಅದರಲ್ಲಿ ಸೇರಲ್ಪಟ್ಟಿರ್ತಾರೆ ಅಲ್ವಾ. ಯಾಕಂದ್ರೆ ಎಷ್ಟೊಂದು ಕಾರಣಗಳಿದೆ. ಅವ್ರ ಈ ತರ ಒಂದು ವಯಸ್ಸಿನ ಹುಮ್ಮಸ್ ಇರ್ಬೋದು, ಅಥವಾ ಕಾನೂನಿನ ಅರಿವು ಇಲ್ಲದೆ ಇರ್ಬೋದು, ಯಾವುದೇ ಒಂದು ಲೈಸೆನ್ಸ್ ಇಲ್ದಿರ ಇರ್ಬೋದು, ಯಾವುದೋ ಒಂದು ತಿಳುವಳಿಕೆ ಇಲ್ದಿರ, ಅಥವಾ ಕೆಟ್ಟ ನಂಬಿಕೆ ಇಟ್ಕೊಂಡು ನನ್ಗೇನು ಆಗೋದಿಲ್ಲ ಅಥವಾ ನಾನು ವಾಹನ ಚಾಲನೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಅವರೇನು ಅಪಘಾತಕ್ಕೆ ಒಳಗಾಗೋದು. ಸಾಮಾನ್ಯವಾಗಿ 60% ನಾವು ನೋಡೋದು ಯೂತ್ಸ್ ಅಲ್ಲೇ ಆಗೋದು. ಇನ್ಶೂರೆನ್ಸ್ ಇದೆಯೋ ಅಂತ ಕೇಳೋದಿಲ್ಲ, ಯಾರಿಗೆ ಬೇಕಾದ್ರೂ ಅಪಘಾತ ಆಗ್ಬೋದು. DL ಇಲ್ಲ ಅಂತಂದ್ರೆ ಏನಾಗುತ್ತೆ, ಯಾವುದೇ DL ಇಲ್ದಿರ ವ್ಯಕ್ತಿ ಅಪಘಾತ ಮಾಡಿದ್ರೆ ಆ ಎದುರುಗಡೆಯ ವ್ಯಕ್ತಿಗೆ ಏನೊಂದು ನಷ್ಟ ಆಗಿದೆಯೋ ಅದೆಲ್ಲ ಅಪಘಾತ ಪಡಿಸಿದ ವ್ಯಕ್ತಿ ಭರಿಸಬೇಕಾಗುತ್ತೆ. ಅವನು ಇಲ್ಲ ಅಂದ್ರೆ ಅವನ ಪೋಷಕರು, ಅವ್ನು ಯಾರು ಈ ಗಾಡಿ ಕೊಟ್ಟಿದ್ರು, ವಾಹನ ಯಾರು ಅವ್ರ ಅತ್ತೆ ಕೊಟ್ಟಿದ್ರು, ಮಾವ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಕೊಟ್ಟಿದ್ರು, ಅವರು ಅದ್ರ ದಂಡ ಕಟ್ಟಬೇಕಾಗುತ್ತೆ. ಮತ್ತೆ ವಿಮೆ ಇಲ್ದಿರೋ ಹಾಗೆ ನಾವು ವಾಹನ ಚಲಾಯಿಸಿ ಅಪಘಾತ ಆಗೋದು, ಅದರಲ್ಲಿ ಒಂದು ಕ್ಲೇಮ್ ಅಮೌಂಟ್ ಅಂತ ನ್ಯಾಯಾಲಯದಲ್ಲಿ ವಿಧಿಸ್ತಾರೆ. ಆ ಮೊತ್ತವನ್ನು ಕೂಡ ಯಾರಿರ್ತಾರೆ ಅಪಘಾತ ಮಾಡಿದವರು ಅವರು ಭರಿಸಬೇಕಾಗುತ್ತೆ. ಎಷ್ಟು, 1 10 ಲಕ್ಷ 20 ಲಕ್ಷ ಆ ಥರ ಎಲ್ಲ ಆರ್ಡರ್ ಮಾಡ್ತಾರೆ. ಅದೆಲ್ಲ ವಿದ್ಯಾರ್ಥಿಗಳು ಯಾರು ಪೋಷಕರು ಇರ್ತಾರೋ ಅವರೇ ಕಟ್ಟಬೇಕಾಗುತ್ತೆ. ಯಾರು ಅಪಘಾತ ಮಾಡಿದ್ರೋ ಅವರು ಅದನ್ನ ಕಟ್ಟಬೇಕಾಗುತ್ತೆ. ಮಿಷನರಿ ಬೈಕ್ ಅದು ಯಾವುದೇ ಕಾರ್ ಆಗಿರಲಿ, ಯಾವಾಗ ಏನಾಗ್ತದೆ ಗೊತ್ತಿರಲ್ಲ, ನೀವು ಹೇಳ್ದಂಗೆ ಕೇಳಲ್ಲ. ಇತ್ತೀಚೆಗೆ ಎಲ್ಲ ಏನಮ್ಮ ಇದಕ್ಕೇನಾಗ್ತದೆ ಹುಡುಕ್ಬಿಡೋಣ ಅಂತೇಳಿ ಹುಡುಗರು ಡ್ರೈವಿಂಗ್ ಮಾಡಿದ್ರೆ ಅದೇನಾದ್ರೂ ಪೊಲೀಸರು ಸಿಕ್ಕಾಕೊಂಡು ಮಿಷಿನಲ್ಲಿ ಬಂತು ಅಂದ್ರೆ 10,000 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಫೈನ್. ಹುಡುಗದ್ದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ 10,000 ರೂಪಾಯಿ ಫೈನ್ ಕಟ್ಟಿ ನಿನ್ನೆ ಒಂದು ಬಂತು. ನಿನ್ನೆ ಮಾನ್ಯ ನ್ಯಾಯಾಲಯದಲ್ಲಿ ಮೇಲುಕೋರ್ಟಲ್ಲಿ 10,000 ರೂಪಾಯಿ ಫೈನ್ ಹಾಕಿದ್ರು. ಬೈಕಲ್ಲಿ ಕುಡಿಬೇಕಾದ್ರೆ ಕೇಸ್ ಹಾಕಿದ್ರು, ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ತಕ್ಷಣ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಕಟ್ತೀನಿ ಹೇಳಿ, ಮರು ದಿವಸ ಬಂದ ಕಟ್ತೀನಿ ಅಂತೇಳಿ ಅವಕಾಶ ಇಲ್ಲ. 10,000 ಕಟ್ಟಿಲ್ಲ ಅಂದ್ರೆ 20 ದಿವಸ ಜೈಲಿಗೆ ಹೋಗ್ಬೇಕಂತ. ಇಲ್ಲ ಸ್ವಾಮಿ ನಿನ್ನೆ ಅರ್ಜೆಂಟ್ ಇತ್ತು, ಏನಾಯ್ತು, ಯಾರಿಗೆ ಆಕ್ಸಿಡೆಂಟ್ ಆಗಿದ್ದು ಹೋಗಿದ್ದೆ, ಕಟ್ತೀನಿ ಅಂದ್ರೆ ನಿನ್ನೆ ಮುಂದುವರೆದು ಡೇಟ್ ಹೇಳಿ ಹೋಗ್ಬೇಕಾಯ್ತು. ಮೊದಲು ಕುಡಿದಿದ್ದಂತು
10,000 ರೂಪಾಯಿ ಫೈನ್ ತಗೊಂಡು ಹಾಕಿದ್ದು, ಇವ್ರು ತಪ್ಪಿಗೆ ಹಾಕಿದ್ರು. ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಒಂದು ಅಪ್ಲಿಕೇಶನ್ ಹಾಕಿ ನಾಳೆ ಕೊಡ್ತೀನಿ ಸಂಬಂಧ. ಈಗ ಗೌರವಿತ ನ್ಯಾಯಾಧೀಶರು ಹೇಳಿದ್ರು, ಈಗ ನೀವು BL ಇಲ್ದಲೇ ಹೋಗ್ತೀರಾ, ಯಾರಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ 20 ಲಕ್ಷ 30 ಲಕ್ಷ ಅವಾರ್ಡ್ ಮಾಡ್ತದೆ. ಆ ವೆಹಿಕಲ್ ಯಾರು ಸಿಗುತ್ತದೆ ಅವರು ಮತ್ತೆ ಆಕ್ಸಿಡೆಂಟ್ ಮಾಡಿದ್ರು ಪರಿಹಾರ ಕೊಡ್ಬೇಕಾಗ್ತದೆ. ಅದು ಆಯ್ತು, ಏನೋ ಆಗುತ್ತದೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಮತ್ತೆ ಪ್ರಿನ್ಸಿಪಲ್ ಫೋನ್ ಮಾಡ್ತಾರೆ, ಹಿಂದೆ ಏನಾದ್ರು ಬಂದು ಅವ್ರು ಬ್ರೇಕ್ ಫೇಲ್ ಆಗಿ ನೀವು ಗ್ರಾಚಾರಕ್ಕೆ ಹೋಗ್ಬಿಟ್ಟ. ನಾವು ಗುಡಿಯಲ್ಲಿ ಆ ಕಡೆ ಈ ಕಡೆ ರೋಡಲ್ಲಿ ಮತ್ತೆ ಗಾಡಿ ಇದಾವಲ್ಲ, ಸುಮಾರು ಅದು ಕಷ್ಟಾಗಿದ್ದು ಒಂದು 10 ಜನ ಯುವಕರು ಹೋಗಿದ್ದಾರೆ ಆ ಗಾಡಿ ಹೇಳಿ ಎದ್ದೇಳಿ ಗುರಿ ಮುಟ್ಟವರೆಗೂ ನಿಲ್ಲದೇ ಯುವಕರು ಏಟಿಗಳಾಗಬಾರದು ಅಂತ ಹೇಳ್ತಾರೆ. ಎಂತ ಸ್ಫೂರ್ತಿದಾಯಕ ಮಾತು. ನೀವು ಎಂದೂ ಪರವಾನಂಬಿಗಳಲ್ಲ, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ. ನಾವು ಏನೋ ಮಾಡಿಬಿಟ್ಟು ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ನೀವೇನ್ ಮಾಡಿದ್ರು ಅದು ನೀವೇ ಅಂತಕ್ಕಂಥದ್ದು. ಇದೇ ರೀತಿ ನೀವೆಲ್ಲ ಮೋಸ್ಟ್ಲಿ PUC ಮೇಲೆ PUC ಸ್ಟ್ರೆಂತ್ ಅಂದ್ರೆ ಯಾವ್ದು ನಾಲೆಡ್ಜ್ ಇರ್ಬೋದು, ಶಕ್ತಿ ಇರ್ಬೋದು. ವೀಕ್ನೆಸ್ ಅಂದ್ರೆ ಎಲ್ಲರೂ ವೀಕ್ನೆಸ್, ಅದು ಡೆತ್ ಇದ್ದಂಗೆ. ಅವರು ಸ್ಟ್ರೆಂತ್ ಆಗಿರ್ಬೇಕಂತ ಹೇಳ್ತಾರೆ. Take risks in your life. If you run, you can lead. If you win, you can lead. If you lose, you can guide. ಇದು ಅರ್ಥ ಏನಂದ್ರೆ, ನೀವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಗೆದ್ರೆ ಏನ್ ಮಾಡ್ತೀವಿ, ನೀವು ಲೀಡರ್ಶಿಪ್ ಲೀಡಿಂಗ್ ತಗೊಳ್ತೀರಿ. ಸೋತ್ರೆ ಗೈಡ್ ಮಾಡ್ಬೋದು, ನಾನು ಇಂಥದ್ರಿಂದ ಸೋತಪ್ಪ, ಈ ಥರ ಮಾಡೋದು ಇನ್ನೊಬ್ರಿಗೆ ಹೇಳ್ಬೋದು, ತಪ್ಪೇನಾಗಲ್ಲ. ಆಗಲಿ ಇನ್ನೊಂದಾಗಲಿ ಬೇರೆ ಮತ್ತೊಂದು ಯಾವುದೂ ನಡೆಯಲ್ಲ. ಕಾರಣ ಏನಂದ್ರೆ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕು ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ. ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು. ಅವರೊಂದು ಭಾಷಣಕ್ಕೆ ಇಡೀ ಅಮೆರಿಕದಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣದಲ್ಲಿ ಬರೀ ಒಂದೇ ಒಂದು ಶಬ್ದಕ್ಕೆ ಸಹೋದರ ಸಹೋದರಿಯರೇ ಅಂದಿದ್ದಕ್ಕೆ ಎಲ್ಲರೂ ಎತ್ತಿ ಕೂತ್ಕೊಂಡು ಚಪ್ಪಾಳೆ ತಟ್ಟಿದ್ರು. ಕಾರಣ ಏನಂದ್ರೆ ಆ ಭಾವನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ಈಶ್ವರಿ ಬರಗಾಗುತ್ತ ಅವ್ರು ಮಾತಾಡಿ. ಈಗ ಅವರು ಈಗ ನಮ್ಮಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ, ಇದ್ದಿರಲ್ಲ. ಫಸ್ಟ್ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ, ನೀವು ಫಿಸಿಕಲಿ ಡೈಲಿ ಎಕ್ಸರ್ಸೈಸ್ ಸ್ಪೋರ್ಟ್ಸ್ ಅವೆಲ್ಲ ಮಾಡಿದ್ರೆ ನೀವು ಯಾವಾಗ ನಿಮ್ಮಲ್ಲಿ ಫಿಸಿಕಲಿ ಶಕ್ತಿ ಇರ್ತದೋ ಅವಾಗ ಯಾವ ಶಕ್ತಿಗೆ ಎದುರಲ್ಲ. ಅದನ್ನ ಅವ್ರಿಗೆ ಒಂದು ಅವಕಾಶ, ನಿಮಗೆ ಓದಲಿಕ್ಕೆ ಮಾಡ್ಲಿಕ್ಕೆ ಏನಾದ್ರು ಕಲಿಕ್ಕೆ ಒಂದು ಅವಕಾಶ ಇದೆ. ಎಷ್ಟು ಜನ ನೀವು ಕೆಲವು ರಾಷ್ಟ್ರಗಳು ನೋಡ್ಬಿಟ್ರೆ ಯಾವ ವಿಟಮಿನ್ ಒಂದು ದಿವಸಕ್ಕೆ ಒಂದು 9 ಊಟ ಸಿಗಲ್ಲ, ಒಂದು ತುತ್ತು ಊಟ ಸಿಗಲ್ಲ ಹೊಟ್ಟೆ ತುಂಬ. ಅವ್ರು ನೋಡ್ಬಿಟ್ರೆ ಅದು ಸಣ್ಣ ಮಕ್ಕಳು ಏನ್ ತಿಂತಾರೆ ಗೊತ್ತಿರ, ಅವ್ರು ಬಗದಿ ಗಿಡಗಳ ಬೇರೆ ಇರ್ತದಲ್ಲ ಅಂತ ತಿಂತಾರೆ. ನಾವು ಇಷ್ಟೆಲ್ಲ ಸುಖವಾಗಿದ್ದೀವಂದ್ರೆ ನಮ್ಮ ದೇಶದ ಹಿಂದೆ ನಮ್ಮ ತಾತರ ಪುಣ್ಯ, ಯಾರೋ ಒಂದು ಮಾಡಿದ ಪುಣ್ಯ ಭೂಮಿ ಇದು. ಇದನ್ನ ಅವತ್ತು ಈ ಪುಣ್ಯ ಭೂಮಿ ಮೇಲೆ ಹುಟ್ಟಿ ಅಂದ್ಮೇಲೆ ಇದನ್ನ ದುರುಪಯೋಗ ಮಾಡ್ಕೋಬಾರ್ದು. ಕೆಲವು ರಾಷ್ಟ್ರಗಳಲ್ಲಿ ನೋಡ್ರಿ ಸಿಕ್ಕಾಪಟ್ಟಿ ಹೇಳ್ಬಾರ್ದು, ಒಂದು ದಿವಸಕ್ಕೆ ಒಂದು 9 ಊಟ ಸಿಗಲ್ಲ, ನೀರು ಸಿಗಲ್ಲ. ನಾವೆಲ್ಲ ಸೌಲಭ್ಯ ತಗೊಂಡಿದ್ವಿ, ಅದಕ್ಕೆ ಇದನ್ನ ಸೌಲಭ್ಯ ತಗೊಂಡಿದ್ವಲ್ಲ ಉಪಯೋಗಿಸ್ಕೋಬೇಕು.